ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಈ ವ್ಲಾಗ್ ಬಂದುಬಿಟ್ಟು ಭಾನುವಾರ ಬೆಳಗ್ಗೆ ಆಗಲೇ ಟೈಮು 5 ಕಾಲಾಗಿತ್ತು. ನಾನು ಆಗ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಮುಂಚೆನೇ ಬೇಗ ಎದ್ದಿದ್ದೆ. ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ಮತ್ತು ಕಸ ಎಲ್ಲ ಗುಡಿಸಿ ಮಾಮೂಲಿ ಬಾಗಿಲೆಲ್ಲ ತೊಳೆದು ಬೊಟ್ಟೆಲ್ಲ ಇಟ್ಟು ಕೆಲಸ ಮುಗಿಸಿದ್ದೆ. ಆಮೇಲೆ ವೀಡಿಯೋ ಮಾಡ್ತಾಯಿದ್ದೀನಿ. ವೀಡಿಯೋ ಮಾಡಬೇಕಾದ್ರೆ ಕರೆಕ್ಟಾಗಿ 5 ಕಾಲಾಗಿತ್ತು. ನಾನು ನೋಡ್ತಾ ಇರ್ಬೋದು, ಆಗಲೇ ನೀರು ಕೂಡ ಬಿಟ್ಟಿದ್ರು. ಸೊಂಪೆಲ್ಲ ತುಂಬಿ ಎಲ್ಲ ಕಡೆಗೆ ಹೋಗ್ತಾಯಿದ್ವು. ಇನ್ನು ನೀರು ಕೂಡ ಎಲ್ಲ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಒಂದು 5 ನಿಮಿಷ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಹಂಗೆ ಬಂದೆ. ಅದೆಲ್ಲ ನೋಡ್ಕೊಂಡು ಈ ಥರ ಗಿಡ ಮರ ಎಲ್ಲ ನೋಡಿಕೊಂಡು ಇರೋದು ಇಷ್ಟೇ ನಮ್ಮ ಮನೆ ಹತ್ರ. ಆದರೆ ಆಕಾಶ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇರುತ್ತೆ. ಮೋಡ ಎಲ್ಲ ನೋಡೋಕ್ಕೊಂಥರ ಖುಷಿ ಅನಿಸುತ್ತೆ ನನಗೆ. ಅದಕ್ಕೆ ಅಲ್ಲ ಒಂದು ಸ್ವಲ್ಪ ನಿಂತ್ಕೊಂಡಿದ್ದೆ, ಅಂಗಡಿ ಮುಂದೆನೇ ನಿಂತ್ಕೊಂಡ್ಬಿಟ್ಟು ನೋಡ್ತಾ ಇದ್ದೀನಿ. ಎಲ್ಲ ಚೆನ್ನಾಗಿರುತ್ತೆ. ಇಷ್ಟೊತ್ತಲ್ಲಿ ಯಾರೂ ಇರೋದಿಲ್ಲ, ಸೈಲೆಂಟ್ ಇರುತ್ತೆ. ಮತ್ತು ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಅನಿಸುತ್ತೆ, ನೆಮ್ಮದಿ ಅನಿಸುತ್ತೆ. ಒಂದು 10 ನಿಮಿಷ, ಒಂದು 5 ನಿಮಿಷ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತೀನಿ. ಮತ್ತು ಒಂದು ಸ್ವಲ್ಪ ಪಾತ್ರೆ ಕೂಡ ಹಂಗೆ ಇದ್ದು, ನೈಟ್ ತೊಳೆದಿರಲಿಲ್ಲ. ಸ್ವಲ್ಪ ಹುಷಾರಿಲ್ಲಲ್ವ, ಒಂಥರ ಸುಸ್ತು ಅನ್ನಿಸ್ತಾ ಇತ್ತು. ಏನೇ ಕೆಲಸ ಮಾಡೋಕ್ಕೆ ಆಗಲಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಊಟ ಮಾಡಿರೋ ತಟ್ಟೆ ಮತ್ತು ಒಂದು ಕುಕ್ಕರ್ ಹಂಗೆ ಇದ್ದು, ಅವು ಹಂಗೆ ಎತ್ತಿಟ್ಟಿದ್ದೆ ತೊಳೆಯೋಣ ಅಂತ ಹೇಳ್ಬಿಟ್ಟು. ಮತ್ತು ಅವು ಕೂಡ ಹೊರಗಡೆ ಇಟ್ಟೆ. ಇನ್ನು ಒಳಗಡೆ ಕೂಡ ಎಲ್ಲ ಕ್ಲೀನ್ ಮಾಡಿದ್ದೆ. ಮಾಡಿಬಿಟ್ಟು ಬಿಸಿನೀರು ಕುಡಿತಾ ಇದ್ದೀನಿ ಈಗ. ಅದಕ್ಕೋಸ್ಕರ ಇಷ್ಟು ಕುಡಿಯಲ್ಲ, ಇದರಲ್ಲಿ ಒಂದು ಲೋಟ ಅಷ್ಟು ತೊಗೊತೀನಿ ಅಷ್ಟೇ. ಸ್ವಲ್ಪ ಚೆನ್ನಾಗಿ ಉಗುರು ಬೆಚ್ಚಗೆ ಆದಮೇಲೆ ಕುಡಿತೀನಿ, ಸ್ವಲ್ಪ ಬಿಸಿ ಬಿಸಿಯಾಗಿದ್ದಂಗೆ. ಆಮೇಲೆ ಇದಕ್ಕೆ ಸ್ವಲ್ಪ ಟೀ ಮಾಡ್ತೀನಿ ಅಷ್ಟೇ. ಕುಡಿದು ಒಂದು 1/2 ಅವರ್, ಮುಕ್ಕಾಲು ಅವರ್ ಆದಮೇಲೆ ಟೀ ಕುಡಿತೀನಿ. ಆವಾಗಲೇ ಟೀ ಕುಡಿಯಲ್ಲ. ಡೈಲಿ ಇದೇ ಲೋಟದಲ್ಲೇ ನಾನು ಬೆಳಗ್ಗೆ ಮತ್ತು ನೈಟ್ ಕುಡಿಯೋದು. ಬೆಳಗ್ಗೆ ಟೈಮ್ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ ಕುಡಿತೀನಿ. ಮತ್ತು ನೈಟು ಊಟ ಎಲ್ಲ ಆದಮೇಲೆ ಮತ್ತು ಮಲಗ್ತೀನಲ್ವ, ಆ ಟೈಮಲ್ಲಿ ಒಂದು ಲೋಟ ಬಿಸಿನೀರು ಕುಡಿದು ಮಲಗ್ತೀನಿ. ಆವಾಗ ಒಂಥರ ನನಗೆ ಮೈಂಡ್ ಫ್ರೆಶ್ ಅನಿಸುತ್ತೆ. ಮತ್ತು ಏನೋ ಆ ಥರ ಊಟ ಮಾಡಿರ್ತೀವಲ್ಲ, ಆವಾಗ ಜೀರ್ಣ ಕೂಡ ಚೆನ್ನಾಗಾಗುತ್ತೆ. ಮತ್ತು ಹೊಟ್ಟೆ ಕೂಡ ಸ್ವಲ್ಪ ಫ್ರೀ ಅಂತ ಅನಿಸುತ್ತೆ. ಹೊಟ್ಟೆ ಭಾರ ಆ ಥರ ಎಲ್ಲ ಏನು ಅನಿಸಲ್ಲ, ಫ್ರೀ ಅನಿಸುತ್ತೆ. ಇನ್ನು ನೋಡ್ಬೋದು, ಸೈಲೆಂಟ್ ಇತ್ತಲ್ವ, ಯಾರೂ ಇನ್ನೂ ಎದ್ದಿರಲಿಲ್ಲ. ಅದಕ್ಕೋಸ್ಕರ ಆರಾಮಾಗಿ ಕೂತ್ಕೊಂಡು ಆ ಕಡೆ ನೋಡಿಕೊಂಡು ನಿಧಾನಕ್ಕೆ ಕುಡಿತಾ ಇದ್ದೀನಿ ನೀರು. ಅಟ್ಲೀಸ್ಟ್ ನಮಗೋಸ್ಕರನಾದರೂ ಒಂದು 10 ನಿಮಿಷ, 20 ನಿಮಿಷ ಅಷ್ಟು ನಮಗೋಸ್ಕರ ನಾವು ಟೈಮ್ ತೊಗೊಂಡು ಸೆಂಡ್ ಮಾಡಬೇಕು. ಅಂದರೆ ಬೆಳಗ್ಗೆಯಿಂದ ಎದ್ದಾಗಿಂದ ನೈಟ್ ಮಲಗೋವರೆಗೂ ಇದ್ದಿದ್ದೇ ಕೆಲಸ ಇರುತ್ತೆ. ಈ ಥರ ಸ್ವಲ್ಪ ಬೇಗನೆ ಎದ್ಬಿಟ್ಟು ಫ್ರೆಶ್ ಅಪ್ ಆಗಿ ನಮ್ಗೆ ಯಾವ ಥರ ಇಷ್ಟ ಬರುತ್ತೋ ಆ ಥರ ಸ್ವಲ್ಪ ಹೊತ್ತು ಕೂತ್ಕೊಳ್ಳೋದು, ಮತ್ತು ಸ್ವಲ್ಪ ಹೊತ್ತು ಪ್ರಕೃತಿ ನೋಡೋದು, ಹೆಂಗೋ ಒಂದು ಸ್ವಲ್ಪ ನಮಗೋಸ್ಕರ ನಾವು ಟೈಮ್ ಕೊಟ್ಟರೆ ಒಂಥರ ಮೈಂಡ್ ಕೂಡ ರಿಲೀಫ್ ಆಗುತ್ತೆ. ಅದಕ್ಕೇ ಸ್ವಲ್ಪ ಬೇಗನೆ ಎದ್ಬಿಡ್ತೀನಿ ನಾನು. ಮುಂಚೆ ಅಂತೂ ಸೆಂಟ್ರಲ್ಲಿ ಒಂದು 2 ತಿಂಗಳಷ್ಟು ಸ್ವಲ್ಪ ಸೋಮೇರಿತನ ಪಡ್ತಾಯಿದ್ದೆ ನಾನು ಕೂಡ. ಆಮೇಲೆ ಹಂಗೆ ಅರ್ಥ ಮಾಡ್ಕೊಂಡು ತಿಳ್ಕೊಂಡು ನಾನು ಮತ್ತೆ ಫಸ್ಟ್ ಯಾವ ಥರ ಇದ್ನ ಅದೇ ಥರ ಇರಬೇಕಂತ ಹೇಳಿ ಡಿಸೈಡ್ ಮಾಡಿಬಿಟ್ಟು ಇವಾಗ ಆ ಥರ ಎಲ್ಲ ಏನಿಲ್ಲ, ಬೇಗನೆ ಎದ್ಬಿಡ್ತೀನಿ. ಮತ್ತು ಅಂಗಡಿ ಬೇರೆ ಇದೆ ಅಲ್ವಾ, ಎದ್ದೊಳ್ಳೇಬೇಕು. ನಾನು ಎದ್ದೊಳಿಲ್ಲ ಅಂದರೂ ಕೂಡ ಬಂದು ಎಬ್ಬರಿಸ್ತಿರ್ತಾರೆ ಆ ಥರ. ಅದಕ್ಕೋಸ್ಕರ ಅವ್ರು ಬಂದು ಎಬ್ಬರಿಸೋವರೆಗೂ ನಾವು ಮಲಗಬಾರ್ದಂತ ಹೇಳಿಬಿಟ್ಟು ನಾನು ಬೇಗನೆ ಎದ್ಬಿಡ್ತೀನಿ. ಈಗ ಎಷ್ಟೇ ಕೆಲಸ ಇದ್ರೂ ಕೆಲಸ ಇಲ್ಲದಿದ್ರೂ ಕೂಡ ಎದ್ಬಿಡ್ತೀನಿ. ಈಗ ನನ್ನ ಮಗ ನಮ್ಮ ಅಣ್ಣವ್ರ ಮನೇಲಿ ಮಲಗೋದ್ರಿಂದ ನನಗಿನ್ನೂ ತುಂಬ ಈಸಿ ಆಯಿತು. ಮತ್ತು ಚಿಕ್ಕಮ್ಮ ಕೂಡ ಪಾಪ ನೀರು ಅವರೇ ತಂದು ಕೊಟ್ಟರು ಬೆಳಗ್ಗೆನೇ. ನಾನು ಹೋಗಬೇಕಿತ್ತು, ಹೋಗೋಕ್ಕಾಗಲಿಲ್ಲ ನನಗೆ. ಅದಕ್ಕೋಸ್ಕರ ನಮ್ಮ ಚಿಕ್ಕಮ್ಮನೇ ಒಂದು 2 ಕೊಡ ತೊಗೊಂಬಂದ್ರೆ ಸಾಕು. ಡೈಲಿ 2 ಕೊಡ ಆದರೆ ಸಾಕಾಗುತ್ತೆ. ಇನ್ನು ಇಲ್ಲಿ ಬಂದುಬಿಟ್ಟು ಇನ್ನು ನಾನೇನು ಕ್ಲೀನ್ ಮಾಡಿರಲಿಲ್ಲ. ಇಲ್ಲಿ ಅವು 2 ಕೂಡ ಗೋಣಿ ಚೀಲಲ್ಲಿ ಹಾಕಿದ್ವಲ್ಲ, ಅದ್ರ ಮೇಲೆ ಮಲಗಿಬಿಟ್ಟಿದ್ವಿ. ಪಾಪ ಮಲ್ಕೊಳ್ಳಿ ಬಿಡಿ, ಇನ್ನೇನು ಮಲಗಿದ್ದಾವೆ, ಎಬ್ಬರಿಸೋದು ಇನ್ನೇನಂತ ಹೇಳಿಬಿಟ್ಟು ನಾನು ಎಬ್ಬರ್ಸೋಕ್ಕೂ ಹೋಗಲಿಲ್ಲ ಅವನ್ನ. ಮಲ್ಕೊಂಡ್ರೆ ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು. ಇನ್ನು ಅಷ್ಟರಲ್ಲಿ ಚಿಕ್ಕಮ್ಮ ಕೂಡ ನೀರು ಬಿಟ್ಟಿದ್ರಲ್ವ, ಅಲ್ಲಿ ಮನೆಯಲ್ಲೆಲ್ಲ ನೀರು ತಂದು ತುಂಬಿಸ್ಬಿಟ್ಟು ಮತ್ತು ಇಲ್ಲಿಗೂ ಕೂಡ ನನಗೆ ಒಂದು 2 ಕೊಡ ನೀರು ತೊಗೊಂಬಂದಿಟ್ರು. ಆಮೇಲೆ ಇದೆಲ್ಲ ಕ್ಲೀನ್ ಮಾಡ್ತಾಯಿದ್ದಾರೆ. ಇವತ್ತು ರಜೆ ಹಾಕಿದ್ದಾರೆ ಚಿಕ್ಕಮ್ಮ, ಭಾನುವಾರ ಅಂತ ಹೇಳಿಬಿಟ್ಟು. ಕೆಲ್ಸಕ್ಕೆ ಹೋಗಲ್ಲ ಅಂತಿದ್ರು. ಅವರು ಕೆಲ್ಸಕ್ಕೆ ಹೋಗಲ್ಲ ಅಂದರೂ ನನಗೆ ಒಂಥರ ಖುಷಿ ಅಂತ ಅನಿಸುತ್ತೆ ನಿಜವಾಗ್ಲೂ. ಆ ಕೆಲಸದ ವಿಷಯದಲ್ಲ, ಏನೋ ಅವರು ಇದ್ದು ಮತ್ತು ಮನೆ ಹತ್ರ ಇದ್ದು ಓಡಾಡ್ಕೊಂಡಿದ್ರೆ. ಮತ್ತು ನನ್ನ ಮಗ ಕೂಡ ಒಂದು 10 ದಿನ ಹಂಗೆ ಅವ್ರನ್ನ ತುಂಬ ಮಿಸ್ ಮಾಡ್ಕೊಂಡ್ಬಿಟ್ರು ಬೆಳಗ್ಗೆ ಟೈಮೆಲ್ಲ. ಅವ್ರು ಡೈಲಿ ಕೂಲಿ ಹೋಗ್ತಾ ಇದ್ದಾರಲ್ವ, ಇರೋದೇ ಇಲ್ಲ ಮನೆ ಹತ್ರ. ಅವ್ನಿಗೂ ಕೂಡ ಬೇಜಾರಾಗ್ತಾಯಿತ್ತು. ಅಜ್ಜಿ ಇದ್ರೆ ಅಟ್ಲೀಸ್ಟ್ ಆಟ ಆಡ್ಕೊಂಡು ಚೆನ್ನಾಗಿ ಟೈಮ್ ಸ್ಪೆಂಡ್ ಮಾಡ್ತಾನೆ ಅಜ್ಜಿ ಜೊತೆ. ಮತ್ತು ಅಷ್ಟರಲ್ಲಿ ನಾನು ಒಂದು ಸ್ವಲ್ಪ ಪಾತ್ರೆ ಇಟ್ಟಿದ್ನಲ್ವ, ಅವತ್ತು ತೊಳೆಯೋಣ, ತಟ್ಟೆ ಎಲ್ಲ ತೊಳ್ಕೊಂಬರೋಣ ಅಂತ ಹೋದೆ. ನನ್ನ ಮಗ ಕೂಡ ಎದ್ಬಿಟ್ಟ. ಆಗಲೇ ಅಣ್ಣರ ಮನೇಲಿ ಎದ್ಬಿಟ್ಟು ಅಮ್ಮ ಅಮ್ಮ ಅಂತ ಮಾತಾಡಿಸ್ತಾ ಇದ್ದ. ಇನ್ನು ಅವನು ಕರ್ಕೊಬಂದು ಮತ್ತು ರಿಸೀಸ್ ಎಲ್ಲ ಮಾಡಿಸ್ಬಿಟ್ಟು ಮತ್ತೆ ಎತ್ಕೊತಾ ಇದ್ದೀನಿ. ಮಲಗ್ತಾನೇನೋ ಅಂತ ಅಂದ್ಕೊಂಡು ಬೇಗನೆ ಎದ್ಬಿಟ್ಟಿದ್ದ. ಇನ್ನೊಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳಿ, ಜೋಲಿಗೆ ಹಾಕ್ತೀನಪ್ಪ ಅಂದರೆ ಇಲ್ಲ ಮಲಗೋಲ್ಲ ಅಂತ ಹೇಳ್ತಾ ಇದ್ದ. ಮತ್ತು ಇನ್ನೇನು ಬಿಡು ಅಂತೇಳಿ ಅವನ ಜೊತೆ ಕೂಡ ಒಂದು ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ಸುಮ್ಮನೆ ಮತ್ತು ಚಿಕ್ಕಮ್ಮನ ಕೈ ಕೊಟ್ಟೆ ನಾನು. ಚಿಕ್ಕಮ್ಮ ಅದೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಕ್ಲೀನ್ ಮಾಡಿಬಿಟ್ಟು ಎಲ್ಲ ತುಂಬಿಟ್ಟು ಅದು ಇದಿರುತ್ತಲ್ಲ, ಕಸ ಎಲ್ಲ ಇರುತ್ತಲ್ಲ, ಅದೆಲ್ಲ ತೆಗೆದ್ಬಿಟ್ಟು ಮತ್ತು ಅದ್ರ ಗೊಬ್ಬರ ಇರುತ್ತಲ್ಲ, ಗೊಬ್ಬರ ಎಲ್ಲ ಒಂದು ಚೀಲಕ್ಕೆಲ್ಲ ತುಂಬಿಸಿದ್ದಾರೆ. ಮತ್ತು ನನ್ನ ಮಗ ಮಲ್ಕೊಳ್ಳೋ ಅಂತ ಹೇಳ್ತಾ ಇದ್ದೆ, ಅವ್ನು ಮಲಗಲ್ಲ ಅಂತ ಹೇಳ್ತಾ ಇದ್ದ.
ಹಂಗೆ ಎದ್ಬಿಟ್ರೆ ಮಲಗೋದೇ ಇಲ್ಲ. ಒಂದು ಸ್ವಲ್ಪ ನಿದ್ದೆಗಣ್ಣಲ್ಲಿದ್ದರೆ ಮಾತ್ರ ಮಲಗ್ತಾನೆ. ನಿದ್ದೆಗಣ್ಣಲ್ಲಿಲ್ಲ, ಸ್ವಲ್ಪ ಆಗಲೇ ನಿದ್ದೆ ಎಲ್ಲ ಕ್ಲಿಯರ್ ಆಗಿದೆ ಅಂದರೆ ಏನು ಮಾಡಿದ್ರು ಕೂಡ ಮಲಗೋಲ್ಲ. ಇನ್ನು ಆಗಲೇ ಎದ್ದ ತಕ್ಷಣ ಆಗಲೇ ಸ್ಟಾರ್ಟ್ ಮಾಡ್ಕೊಂಬಿಟ್ಟ ಊಟ ಬೇಕು ಅಂತ ಹೇಳಿಬಿಟ್ಟು. ಇನ್ನೇನು ಚಿಕ್ಕಮ್ಮ ಕೂಡ ರಜಾ ಇರೋದ್ರಿಂದ ಅವರು ಕೂಡ ಬೇಗ ಅಡುಗೆ ಮಾಡಿರಲಿಲ್ಲ. ಅದಕ್ಕೆ ಬಿಡಮ್ಮ ನಾನು ಇಡ್ಲಿ ಆದ್ರೆ ತಂದು ಕೊಡ್ತೀನಿ ಅಂತ ಹೇಳ್ಬಿಟ್ಟು ಇಡ್ಲಿ ತರಿಸಿದ್ರು. ಇಡ್ಲಿ ತರಿಸಿ ಅವ್ನಿಗೆ ತಿನ್ನಿಸ್ತಾಯಿದ್ರು. ಇನ್ನು ನೋಡ್ಬೋದು ಟೊಮೊಟೊ ಬಂದುಬಿಟ್ಟು ಚಿಕ್ಕಮ್ಮ ಕೆಲ್ಸಕ್ಕೆ ಹೋಗಿದ್ರಲ್ವ, ಕಿತ್ಕೊಬಂದಿದ್ರು. ಎಷ್ಟು ಚೆನ್ನಾಗಿದೆ, ಫ್ರೆಶ್ ಆಗಿದೆ ಅಂತ ಹೇಳ್ಬಿಟ್ಟು. ಅದು ಫುಲ್ಲು ಹಣ್ಣಾಗಿಬಿಟ್ಟಿದ್ವು. ಮತ್ತು ಏನು ಮಾಡೋದು ಅಂತೇಳಿ ಒಂದು ಟೈಮ್ಗೆ ಟೊಮೊಟೊ ಬಾತ್ ಆದರೂ ಮಾಡೋಣ ಅಂತ ಹೇಳಿ ನೋಡ್ತಾ ಇದ್ದೆ. ನಿಜವಾಗ್ಲೂ ಟೊಮೊಟೊ ನೋಡಿದ್ರೆ ಒಂಥರ ಖುಷಿ ಅನಿಸ್ತಾ ಇತ್ತು. ಅಷ್ಟು ಚೆನ್ನಾಗಿ ಹಣ್ಣಾಗಿದ್ದು. ಅದು ಫುಲ್ ಹಣ್ಣಾಗಿರಲಿಲ್ಲ, ಇನ್ನೊಂದು ಸ್ವಲ್ಪ ಗಟ್ಟಿನೇ ಇದ್ವು. ಈ ಥರ ಫುಲ್ಲು ಕಲರ್ ಬಂದುಬಿಟ್ಟಿದ್ವು. ಇಲ್ಲಿ ಇವಾಗ ಎಲ್ಲ ಸಿಗ್ತಾ ಇದೆ, ಹೊಲದಲ್ಲೆಲ್ಲ ಹಾಕಿದಾರಲ್ವ, ಕೆಲ್ಸಕ್ಕೆ ಹೋಗ್ತಾರಲ್ಲ ಅವಾಗ ಕಿತ್ಕೊಂಡ್ಬರ್ತಾರೆ. ಆ ಥರ ಇನ್ನು ಅದರಲ್ಲಿ ಒಂದು 5 ಟೊಮೊಟೊ ತೊಗೊಂಬಿಟ್ಟು ಟೊಮೊಟೊ ಬಾತ್ ಆದರೂ ಮಾಡೋಣ ಅಂತ ಹೇಳಿ ಎಲ್ಲ ಜೋಡಿಸ್ಕೊಂಡೆ. ನಾನೇನು ರೆಸಿಪಿ ತೋರಿಸ್ಲಿಲ್ಲ, ಯಾಕಂದರೆ ಆಗಲೇ ಮಸ್ತ್ ಸರಿ ನಾನು ಆಗಲೇ ವೀಡಿಯೋ ಮಾಡಿದ್ದೀನಿ. ಇನ್ನೇನು ಬರೀ ಅದನ್ನು ತೋರಿಸೋಣ ಅಂತ ಹೇಳಿಬಿಟ್ಟು ಏನು ತೋರಿಸ್ಲಿಲ್ಲ. ಸಿಂಪಲಾಗಿ ಮಾಮೂಲಿ ಮಸಾಲೆ ಟೈಮೆಲ್ಲ ಹಾಕ್ತೀವಲ್ವ, ಚಕ್ಕೆ ಲವಂಗ ಏಲಕ್ಕಿ ಮತ್ತು ಇದು ಪಲಾವ್ ಎಲೆ ಅವೆಲ್ಲ ಹಾಕ್ತೀವಲ್ಲ, ಮತ್ತು ಮರಾಠಿ ಮೊಗ್ಗು ಮತ್ತು ಸ್ಟಾರು ಅವೆಲ್ಲ ಹಾಕ್ಬಿಟ್ಟು ಮಸಾಲೆ ಐಟಮೆಲ್ಲ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಮಾಮೂಲಿ ಟೊಮೊಟೊ ಎಲ್ಲ ಹಾಕ್ಬಿಟ್ಟು ಲಾಸ್ಟಲ್ಲಿ ನಾನು ಟೊಮೊಟೊ ಬಾತ್ ಪೌಡ್ರ್ ಬರುತ್ತಲ್ಲ ಅದೇ ಆ್ಯಡ್ ಮಾಡ್ತೀನಿ. ತುಂಬ ಟೇಸ್ಟ್ ಕೊಡುತ್ತೆ ಅದು ಹಾಕಿದ್ರಂತೂ, ತುಂಬ ಚೆನ್ನಾಗಿರುತ್ತೆ. ಕಲರ್ ಕೂಡ ಸೂಪರಾಗಿ ಕಾಣಿಸ್ತಾ ಇರುತ್ತೆ. ಇನ್ನು ಅದೆಲ್ಲ ಫ್ರೈ ಮಾಡಿಕೊಂಡು ಚೆನ್ನಾಗಿ ಆಮೇಲೆ ಅಕ್ಕಿ ನೆನೆಸಿದ್ದೆ ಮುಂಚೆನೇ, ಅಕ್ಕಿ ಎಲ್ಲ ತೊಳೆದು ನೀಟಾಗಿ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಬಿಟ್ಟು 2 ವಿಸಲ್ ಹೊಡೆಸ್ದೆ. ತುಂಬ ಚೆನ್ನಾಗಾಗಿತ್ತು, ಟೇಸ್ಟ್ ಮಾತ್ರ ಸೂಪರಾಗಿತ್ತು. ಥರ ಒಂದು ಟೈಮ್ಗೆ ಸಿಂಪಲಾಗಿ ಮಾಡ್ಕೋಬೋದು. 3 ದಿನದಿಂದ ಬೆಳಗ್ಗೆ ಎದ್ದ ತಕ್ಷಣ ಬರೀ ಮುದ್ದೆನೇ ಮಾಡ್ತಾಯಿದ್ದೆ. ಅದಕ್ಕೆ ಟೊಮೊಟೊ ಬೇರೆ ಇದ್ವಲ್ಲ, ಸುಮ್ಮನೆ ಹಣ್ಣಾಗ್ಬಿಟ್ಟು ವೇಸ್ಟ್ ಆಗುತ್ತೆ ಅಂತ ಹೇಳಿ ಟೊಮೊಟೊ ಬಾತ್ ಮಾಡೋಣ ಅಂತ ಹೇಳ್ಬಿಟ್ಟು ಇವತ್ತು ಟಿಫನ್ ಮಾಡಿದೆ. ಲಾಸ್ಟಲ್ಲಿ ಇಷ್ಟೇ ನೋಡ್ಬೋದು ಕಲರ್ ಎಷ್ಟು ಚೆನ್ನಾಗಿ ಕಾಣಿಸೋದಂತ. ಆಮೇಲೆ ಮುಚ್ಚಿ 2 ವಿಸಲ್ ಹೊಡಿಸ್ದೆ ಅಷ್ಟೇ. ತುಂಬ ಚೆನ್ನಾಗಾಗಿತ್ತು. ನನ್ನ ಮಗ ಕೂಡ ಆಗಲೇ ಇನ್ನೊಂದು ಸತಿ ಮಮ್ಮು ಅಂತ ಇದ್ದ. ಇನ್ನು ಟಿಫನೆಲ್ಲ ಆಯಿತು. ಟಿಫನೆಲ್ಲ ಮಾಡಿಬಿಟ್ಟು ಮತ್ತು ಟಿಫನ್ ತಿಂದ್ವಿ. ಎಲ್ಲರೂ ತಿಂದ್ಬಿಟ್ಟು ಎಲ್ಲರೂ ಮನೆಯಲ್ಲೇ ಇದ್ದರು. ನನ್ನ ತಮ್ಮನಿಗೊಂದು ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ಚಿಕ್ಕಮ್ಮ ಕೂಡ ರಜೆ ಹಾಕಿದ್ರಲ್ವ, ಅವನ್ನ ನೋಡಿಕೊಂಡು ಎಲ್ಲರೂ ಮನೆ ಹತ್ರನೇ ಇದ್ವಿ ಇವತ್ತು. ಇನ್ನು ಎಲ್ಲರದ್ದು ಟಿಫನ್ ಎಲ್ಲ ಆಯಿತು. ಟಿಫನೆಲ್ಲ ಆದಮೇಲೆ ಮತ್ತೆ ಪಾತ್ರೆ ಕೂಡ ಇಷ್ಟು ಪಾತ್ರೆ ಆದವು. ಮತ್ತು ಪಾತ್ರೆ ಕೂಡ ಎಲ್ಲ ತೊಳೆಯೋಣಂತ ಎಲ್ಲ ಹಾಕ್ಕೊಂಡೆ. ಮತ್ತು ಅಂಗಡಿಗೂ ಸಮೇತ ಬರ್ತಾಯಿದ್ರು. ಮತ್ತು ಅಂಗಡಿ ಕಡೆ ನೋಡಿಕೊಂಡು ಮತ್ತು ನನ್ನ ಮಗಂದೇನು ಸ್ವಲ್ಪ ಜಾಸ್ತಿ ತರಲೆ ಮಾಡ್ತಾಯಿದ್ದ. ಅಂದರೆ ನಮ್ಮ ಅಣ್ಣರು ಇದ್ದಾರಲ್ಲ, ನಮ್ಮ ಅಣ್ಣ ನನ್ನ ತಮ್ಮ ಎಲ್ಲಾದರೂ ಹೋಗಲಿ ನಾನು ಬರ್ತೀನಿ ಅಂತ ಸುಮ್ಮನೆ ಹಠ ಹಿಡಿತಾ ಇರ್ತಾನೆ ಜೊತೆಗೆ. ನನ್ನ ತಮ್ಮ ಹೋದ, ಅವನ ಜೊತೆ ಅವನಿಂದನೇ ಹೋಗ್ತಾ ಇದ್ದೆ, ನಾನು ಬರ್ತೀನಿ ಮಾಮ ಕರ್ಕೊಂಡು ಹೋಗಂತ ಹೇಳಿ. ಮತ್ತು ಮನೇಲಿ ಇನ್ನೊಬ್ಬ ಅಣ್ಣ ಇದ್ದರು, ಅವ್ರ ಜೊತೆ ಇಲ್ಲಿ ಕರಿತಾ ಇದ್ದಾರೆ, ಮಾಮ ಕರಿತಾ ಇದ್ದಾರೆ ಅಂತ ಸಮಾಧಾನ ಮಾಡ್ತಾಯಿದ್ದೀನಿ. ಆದ್ರೆ ಸಮಾಧಾನ ಆಗಂಗಿಲ್ಲ. ಹಿಡ್ದಿದ್ದೆ ಆಟ ಅವನು. ಯಾರಾದರೂ ಎಲ್ಲಾದರೂ ಹೋಗಲಿ ಅವನ್ನ ಕರ್ಕೊಂಡು ಹೋಗಲೇಬೇಕು ಎತ್ಕೊಂಡು. ಅವ್ರು ಎಷ್ಟೊತ್ತು ಅಂತ ಎತ್ಕೊಂಡು ಹೋಗಿ ಸುತ್ತಾಡ್ಸ್ಕೊಂಡು ಬರ್ತಾರೆ ಹೇಳಿ. ಹಾಗೆ ಹಳ್ಳಿಯಲ್ಲಿ ಮಕ್ಕಳು ಅಂತೂ ಈ ಥರ ಡಿಪೆಂಡ್ ಆಗಿಬಿಟ್ರೆ ಒಬ್ಬರ ಮೇಲೆ ಬಿಡೋದೇ ಇಲ್ಲ. ಹಿಂಗೆ ಕೆಲ್ಸಕ್ಕೆ ಹೋದರೂ ಕೂಡ ಬಿಡೋಲ್ಲ. ಚಿಕ್ಕಮ್ಮ ಅಷ್ಟೇ ಡೈಲಿ ಕೆಲ್ಸಕ್ಕೆ ಹೋಗ್ಬೇಕಾರಂತೂ ಸುಮ್ಮನೆ ಅಳ್ತಾನೆ ಇರ್ತಾನೆ. ಬರ್ತೀನಪ್ಪ ಸಾಯಂಕಾಲ ಅಂದರೂ ಕೂಡ ಅವನು ದಾರಿನೇ ನೋಡ್ತಾ ಇರ್ತಾನೆ. ಆ ಥರ ಡಿಪೆಂಡ್ ಆಗಿಬಿಟ್ಟಿದ್ದಾನೆ ಎಲ್ಲರ ಮೇಲೂ. ಅಷ್ಟೇ ಮಕ್ಕಳಂದಮೇಲೆ. ಆಗಲೇ ನನ್ನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಲ್ಲ, ನನ್ನ ಜೊತೆ ಜಾಸ್ತಿ ಇರೋದಿಲ್ಲ ಅವನು. ಎಲ್ಲರೂ ಇಲ್ಲೇ ಇರೋದ್ರಿಂದ ಅವನಿಗೆ ಯಾರ ಹತ್ರ ಇಷ್ಟ ಬರುತ್ತೋ ಅಲ್ಲೇ ಇರ್ತಾನೆ ಜಾಸ್ತಿ ಹೊತ್ತು. ಏನಾನು ಹೊಟ್ಟೆ ಹಶ್ವಾದ್ರೆ ಮಾತ್ರ ನಾನು ಬಂದುಬಿಟ್ಟು ಮಮ್ಮು ಅಮ್ಮ ಅಂತ ಕೇಳ್ತಾನೆ. ಚೆನ್ನಾಗಿ ಊಟ ಮಾಡಿಸಿದ್ರೆ ಊಟ ಮಾಡಿಕೊಂಡು ಮತ್ತೆ ಆಟ ಆಡ್ಕೊಂಡಿರ್ತಾನೆ. ಸದ್ಯಕ್ಕೆ ಇವಾಗಂತೂ ಅಷ್ಟೊಂದೇನು ಹಿಂಸೆ ಇಲ್ಲ, ಏನಿಲ್ಲ, ಚೆನ್ನಾಗಿ ಆಟ ಆಡ್ಕೊಂಡು ಅವ್ನ ಪಾಡಿಗೆ ಅವನು ಆರಾಮಾಗಿರ್ತಾನೆ. ಹಂಗೆ ಸ್ವಲ್ಪ ದೊಡ್ಡವರಾಗೋವರೆಗೂ ಮಕ್ಕಳು ಸ್ವಲ್ಪ ಕಷ್ಟ, ಆಮೇಲೆ ದೊಡ್ಡವರಾದಮೇಲೆ ಅವರೆಲ್ಲ ಸರಿ ಹೋಗ್ತಾರೆ. ಒಂದು ಸ್ವಲ್ಪ ಹುಷಾರಿಲ್ದಾಗ ಮಾತ್ರ ಸ್ವಲ್ಪ ಚೆನ್ನಾಗಿ ಸತಾಯಿಸ್ತಾ ಇರ್ತಾನೆ. ಹೆಂಗೋ ಸದ್ಯ ನನಗೂ ಕೂಡ ಸ್ವಲ್ಪ ಹುಷಾರಿರಲಿಲ್ಲ, ಅದಕ್ಕೋಸ್ಕರ ನಾನು ಸ್ವಲ್ಪ ಹೆಂಗೋ ಚೆನ್ನಾಗಿ ಆಟ ಆಡ್ಕೊಂಡು ಚೆನ್ನಾಗಿದ್ದೆ. ನನಗೂ ಕೂಡ ಸುಮ್ಮನೆ ಏನೋ ಅನಿಸ್ಲಿಲ್ಲ, ಹಿಂಸೆ ಅನಿಸ್ಲಿಲ್ಲ. ಆದರೂ ಕೂಡ ಹಿಂಸೆ ಅನಿಸಿದ್ರು ಕೂಡ ಮಕ್ಕಳಲ್ವ, ನೋಡ್ಕೊಳ್ಳೇಬೇಕು ನಾವು. ಆ ಥರ ಎಲ್ಲ ಈ ಥರ ಎಲ್ಲ ಮಾತಾಡೋಂಗೂ ಕೂಡ ಇಲ್ಲ ಹೇಳ್ಬೇಕಂದ್ರೆ. ಅದು ನಮ್ಮ ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ, ನಾವು ನೋಡ್ಕೊಳ್ಳೇಬೇಕು. ಇನ್ನು ಚಿಕ್ಕಮ್ಮ ಕೂಡ ಇದ್ರಲ್ಲ, ನನಗೂ ಅಷ್ಟೊಂದೇನು ಹೆವಿ ಅನ್ನಿಸ್ಲಿಲ್ಲ. ಇನ್ನು ಅವರು ಕೂಡ ಎಲ್ಲ ಕೆಲಸ ಬೇಗ ಮುಗಿಸಿ ಬರ್ತೀನಿ ಅಂತ ಹೇಳ್ಬಿಟ್ಟು ಚಿಕ್ಕಮ್ಮ ಕೂಡ ಅವ್ರ ಪಾಡಿಗೆ ಅವರೆಲ್ಲ ಮನೇಲಿ ಕೆಲಸ ಮಾಡ್ಕೊತಾ ಇದ್ರು. ಇನ್ನು ಫೈನಲಿ ಪಾತ್ರೆ ಎಲ್ಲ ತೊಗೊಂಬಂದು ಎಲ್ಲ ಸ್ಟ್ಯಾಂಡಿಗೆಲ್ಲ ಹಾಕೋಣ ಅಂತ ಇಡ್ತಾಯಿದ್ದೆ. ಇನ್ನು ಚಿಕ್ಕಮ್ಮರು ಕೂಡ ಎಲ್ಲ ಓಡಾಡ್ತಾಯಿದ್ರು. ಮತ್ತು ಏನೇ ಇಲ್ಲ, ಎದ್ದ ತಕ್ಷಣ ಇಷ್ಟು ಕೆಲಸ ಇದ್ದೇ ಇರುತ್ತೆ. ನಾವು ಏನೇ ಸಿಂಪಲಾಗಿ ಕೆಲಸ ಮಾಡ್ತೀವಿ ಅಂದರೆ ಮನೆಯಲ್ಲೇ ಕೆಲಸ ಮಾಡಲೇಬೇಕಾಗುತ್ತೆ, ಇದ್ದೇ ಇರುತ್ತೆ. ನಮ್ಮ ಮನೇಲಿ ಯಾರೂ ಕೆಲ್ಸಕ್ಕೆ ಹೋಗಲಿಲ್ಲ ಅಂದರೆ ನನ್ನ ಮಗನಿಗೆ ತುಂಬ ಖುಷಿ. ಯಾರಾದರೂ ಆಟ ಆಡಿಸ್ತಿರ್ತಾರೆ, ಆಟ ಆಡ್ಬೋದು ಅಂತ ಅವನಿಗೆ ಒಂಥರ. ಮತ್ತೆ ಎಲ್ಲಾದರೂ ಕರ್ಕೊಂಡು ಹೋಗ್ತಾರೆ, ನನ್ನ ಏನಾದರೂ ಕೊಡಿಸ್ತಾರೆ ಅನ್ನೋ ಒಂದು ಇದು. ಅವ್ರ ಜೊತೆನೇ ಇದ್ದು ಬಿಡ್ತಾನೆ ಜಾಸ್ತಿ. ನಮ್ಮ ಅಣ್ಣ ಕೂಡ ರಜೆ ಹಾಕಿದ್ರು, ಕೆಲ್ಸಕ್ಕೆ ಹೋಗಿರಲಿಲ್ಲ. ಇನ್ನು ನಮ್ಮ ಅತ್ತಿಗೆ ಕೂಡ ಕೆಲ್ಸಕ್ಕೆ ಹೋಗಿರಲಿಲ್ಲ, ಚಿಕ್ಕಮ್ಮನೂ ಕೆಲ್ಸಕ್ಕೆ ಹೋಗಿರಲಿಲ್ಲ. ಹಾಗಾಗಿ ತುಂಬ ಖುಷಿ. ಈ ಥರ ಎಲ್ಲರೂ ಮನೇಲಿದ್ದಾಗ ಏನೋ ಒಂಥರ
ಖುಷಿ ಇರುತ್ತೆ. ಮತ್ತು ಕೆಲಸ ಕೂಡ ರಜೆ ಹಾಕಿದ್ರಲ್ವ, ಮತ್ತು ನನ್ನ ತಮ್ಮನ ಕೂಡ ಸ್ವಲ್ಪ ಹುಷಾರಿರಲಿಲ್ಲ, ಅವನಿಗೋಸ್ಕರ ಕೂಡ ಚಿಕ್ಕಪ್ಪನಿಗೂ ಸ್ವಲ್ಪ ಹುಷಾರಿಲ್ಲ, ಯಾಕೋ ಗೊತ್ತಿಲ್ಲ, ಒಬ್ಬರಾದ್ಮೇಲೆ ಒಬ್ಬರು ಮಲಗ್ತಾನೇ ಇದ್ದಾರೆ. ಈ ವಾತಾವರಣನೂ ಈ ಥರನೂ ಏನೋ ಒಂದು ಅರ್ಥ ಆಗ್ತಾಯಿಲ್ಲ. ಒಬ್ಬರು ಚೆನ್ನಾಗಾದ್ರು ಅನ್ನೋಷ್ಟರಲ್ಲೇ ಇನ್ನೊಬ್ರು ಆಗಲೇ ಮಲಗಿರ್ತಾರೆ, ಆ ಥರ ಆಗ್ತಾಯಿದೆ ಮನೇಲಿ ಪರಿಸ್ಥಿತಿ. ಏನು ಮಾಡೋಕ್ಕಾಗಲ್ಲ, ಎಲ್ಲ ಕೂಡ ಬರ್ತಾ ಇರುತ್ತೆ ಹೋಗ್ತಾ ಇರುತ್ತೆ, ಅದಕ್ಕೆಲ್ಲ ನಾವು ಇದು ಮಾಡ್ಕೊಂಡು ಹೋಗ್ತಾ ಇರಬೇಕಷ್ಟೇ. ಆರೋಗ್ಯದ ವಿಷಯದಲ್ಲಂತೂ ತುಂಬ ಬೇಜಾರಾಗುತ್ತೆ ನೆನೆಸ್ಕೊಂಡ್ರೆ. ಎಷ್ಟೇ ಚೆನ್ನಾಗಿ ಇದ್ದರೂ ಎಷ್ಟೇ ಇದರಲ್ಲಿದ್ದರೂ ಕೂಡ ಒಂದೊಂದು ಸತಿ ಆ ಥರ ಆಗಿಬಿಡುತ್ತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನು ಚಿಕ್ಕಮ್ಮ, ನನ್ನ ತಮ್ಮನು ಮತ್ತು ನಮ್ಮ ಚಿಕ್ಕಪ್ಪನ ಇಬ್ಬರನ್ನೂ ಕೂಡ ಕರ್ಕೊಂಡೋಗಿ ಆಸ್ಪತ್ರೆಗೆ ತೋರಿಸ್ಕೊಬಂದು ಮತ್ತೆ ರೆಸ್ಟ್ ಮಾಡಲಿ ಅಂತ ಮನೇಲೇ ಇದ್ದರು. ಇನ್ನು ಪಾತ್ರೆ ಎಲ್ಲ ತೊಳೆದಿದ್ನಲ್ವ, ಜೋಡಿಸಿರಲಿಲ್ಲ, ಇವಾಗೆಲ್ಲ ಜೋಡಿಸ್ತಾ ಇದ್ದೀನಿ ನೀಟಾಗೆ. ಇಷ್ಟೇ ಕೆಲಸ ಮನೆಯಲ್ಲಿ. ಬೆಳಗ್ಗೆ ಟೈಮು ಟಿಫನ್ ಆಗಲಿಲ್ಲ, ಏನಾದರೂ ಅಡುಗೆ ಏನಾದರೂ ಆದಾಗ ಇಷ್ಟು ಕೆಲಸ ಇದ್ದೇ ಇರುತ್ತೆ ಎಲ್ರಿಗೂ ಅಷ್ಟೇ, ನನಗೊಬ್ಬಳಿಗೆ ಅಂತಲ್ಲ, ಎಲ್ಲರೂ ಕೂಡ ಇಷ್ಟು ಕೆಲಸ ಮುಗಿಸ್ಲೇಬೇಕು. ಆಮೇಲೆ ನೆಕ್ಸ್ಟ್ ಮಿಕ್ಕಿರೋ ಕೆಲಸಗಳು ಇದ್ದೇ ಇರ್ತವೆ, ಅವೆಲ್ಲ ಮಾಡ್ಕೊಳ್ಳೇಬೇಕಾಗುತ್ತೆ ಮತ್ತು ಮನೆಯಲ್ಲಿ. ಅದಕ್ಕೆ ಇವಾಗೆಲ್ಲ ತೊಳೆದಿದ್ನಲ್ವ ನೀಟಾಗಿ ಎಲ್ಲ ಜೋಡಿಸ್ತಾ ಇದ್ದೀನಿ. ಮತ್ತು ಭಾನುವಾರ ಏನು ನೆಲ ಫಲ ಏನು ಒರೆಸೋದಿರಲಿಲ್ಲಲ್ವ, ಅದಕ್ಕೋಸ್ಕರ ಅಷ್ಟೊಂದೇನು ಕೆಲಸ ಇರಲಿಲ್ಲ. ಮತ್ತು ಮನೇಲಿ ಚಿಕ್ಕಮ್ಮವ್ರು ಇರೋದ್ರಿಂದ ಅವ್ರ ಜೊತೆ ಜಾಸ್ತಿ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದೆ ನಾನು. ಮತ್ತು ನಮ್ಮ ತಂಗಿರೂರಲ್ಲಿ ಹಬ್ಬ ಇದೆ, ಮಂಗಳವಾರದಿಂದ ಹಬ್ಬ ಸ್ಟಾರ್ಟ್ ಆಗುತ್ತೆ. ಹೋಗಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು ಹೆಂಗಾಗುತ್ತೋ. ಮತ್ತು ಅತ್ತೆರೂರಿಗೆ ಬೇರೆ ಹೋಗಿ ಬರಬೇಕಿತ್ತು, ಅಲ್ಲಿಗೆ ಕೂಡ ಹೋಗೋಕ್ಕಾಗ್ತಾಯಿಲ್ಲ. ಮತ್ತು ಇಲ್ಲಿ ನೋಡಿದ್ರೆ ಹಬ್ಬ ಎಲ್ಲ ಸ್ಟಾರ್ಟ್ ಆಗಿದ್ದಾವೆ, ಈ ಕಡೆನೂ ಹೆಂಗೆ ಮಾಡಬೇಕು ಏನೋ ನಾನು ಕನ್ಫ್ಯೂಸನಲ್ಲಿದ್ದೀನಿ. ನನ್ನ ಮಗನ್ನ ಚಿಕ್ಕಮ್ಮನ ಹತ್ರನೇ ಬಿಟ್ಟು ನಾನು ಬೇಗ ಹೋಗಿ ಬರೋಣ ಊರಿಗೆ ಅಂತ ಅಂದ್ಕೊಂಡೆ. ಇನ್ನೂ ಗೊತ್ತಿಲ್ಲ ಏನು ಮಾಡಬೇಕು ಅಂತ ಹೇಳಿಬಿಟ್ಟು. ನೋಡೋಣ, ಅತ್ತೆರೂರಿಗೆ ಹೋದರೆ ಅಲ್ಲಿ ವ್ಲಾಗ್ ಮಾಡ್ತೀನಿ, ಇಲ್ಲ ತಂಗಿಯರಿಗೆ ಅಕಸ್ಮಾತ್ ಹೋದರೂ ಕೂಡ ಅಲ್ಲಿ ಕೂಡ ವ್ಲಾಗ್ ಮಾಡ್ತೀನಿ, ತೋರಿಸ್ತೀನಿ ಅಲ್ಲೆಲ್ಲ. ಇನ್ನು ಚಿಕ್ಕಮ್ಮ ಬಂದುಬಿಟ್ಟು ಪಟ್ಲಿ ಮರಿಗೆ ಮೇವು ತರೋಣ ಅಂತ ಹೋಗಿದ್ದರು, ಆಗಲೇ ಟೈಮ್ ಬೇರೆ ಆಗಿತ್ತು, ಅದಕ್ಕೆ ಹೋಗಿ ತೊಗೊಂಬಂದ್ಬಿಟ್ಟು ಇವಾಗ ಎಲ್ಲ ಅದಕ್ಕೂ ಹಾಕ್ತಾಯಿದ್ದಾರೆ. ಕೂಲಿ ಹೋದಾಗ ಅಲ್ಲೇ ಕಿತ್ಕೊಂಬರ್ತಾಯಿದ್ರು ಹುಲ್ಲು ಏನಾದರೂ ಸಿಕ್ಕರೆ. ಇವತ್ತು ಕೆಲ್ಸಕ್ಕೆ ಹೋಗಿಲ್ವಲ್ವ, ಅದಕ್ಕೋಸ್ಕರ ಹೋಗ್ಬಿಟ್ಟು ಅವರೇ ಕಿತ್ಕೊಂಬಂದರು, ತಿಂತಾ ಇದ್ದಾವೆ. ಅವ್ರ ಮನೆಯಲ್ಲಿದ್ದರೂ ಕೂಡ ಅಷ್ಟೇ, ಕೆಲ್ಸಕ್ಕೆ ಹೋದರೂ ಅಷ್ಟೇ, ಒಂದೊಂದು ಸ್ವಲ್ಪ ಹೊತ್ತು ಕೂಡ ಟೈಮ್ ವೇಸ್ಟ್ ಮಾಡಲ್ಲ, ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾರೆ. ಇನ್ನು ನನ್ನ ಮಗ ಕೂಡ ಮಲ್ಕೊಂಡಿದ್ದೆ, ಬೇಗನೆ ಮಲಗಿಬಿಟ್ಟಿದ್ದಾನೆ ಹಠ ಮಾಡಿಬಿಟ್ಟು. ಬೆಳಗ್ಗೆನೇ ಐಸ್ ಕ್ರೀಮ್ ಬಂದುಬಿಟ್ಟಿತ್ತು, ಅದು ಕೊಡ್ಸು ಅಂತ ತುಂಬ ಹಠ ಮಾಡ್ತಾಯಿದ್ದ. ಅವ್ರು ಬರ್ತಾರೆ, ಅವರು ಮನೆ ಹತ್ರ ಮಕ್ಕಳಿರೋ ಹತ್ರನೇ ನಿಲ್ಲಿಸ್ಬಿಟ್ಟು ಸುಮ್ಮನೆ ಅಲ್ಲೇ ನಿಂತ್ಕೊಂಡಿರ್ತಾರೆ, ಹೇಳಿದ್ರು ಕೂಡ ಅವ್ರು ಮುಂದಕ್ಕೆ ಹೋಗಲ್ಲ, ಆ ಥರ ಮಾಡ್ತಾಯಿರ್ತಾರೆ. ಅವ್ರಿಗೂ ಕೂಡ ವ್ಯಾಪಾರ ಆಗಬೇಕಲ್ಲ, ಅದಕ್ಕೋಸ್ಕರ. ಮತ್ತು ಸ್ವಲ್ಪ ಮಧ್ಯಾಹ್ನ ಟೈಮು ಹಂಗೆಲ್ಲ ಬಂದರೆ, ಬಿಸಿಲು ಬಂದರೆ ಅಟ್ಲೀಸ್ಟ್ ಏನೋ ಒಂದು ವಾರಕ್ಕೊಂದು ಏನಾದರೂ ಹಂಗೆ ಕೊಡಿಸ್ಬೋದು. ಆದರೆ ಬೆಳಗ್ಗೆನೇ ಬಂದಿದ್ರಲ್ವ, ಅದಕ್ಕೆ ಸುಮ್ಮನೆ ಹಠ ಮಾಡ್ತಾಯಿದ್ದೆ ಕೊಡಿಸಿರ್ಲಿಲ್ಲ ನಾನು. ಸರಿಯಾಗಿ ಒಂದು ಏಟ್ ಬಿಟ್ಬಿಟ್ಟು ಮಲಗಿಸಿದ್ದೆ, ಅದಕ್ಕೋಸ್ಕರ ಕೇಳ್ತಾಯಿದ್ರು ಇಷ್ಟು ಬೇಗ ಮಲಗಿಬಿಟ್ಟಿದ್ದಾನೆ ಅಂತ. ನಮ್ಮ ಹಠ ಮಾಡಿಬಿಟ್ಟು ಮಲಗಿಕೊಂಡ ಅಂತ ಹೇಳ್ತಾಯಿದ್ದೆ ನಾನು ಕೂಡ. ಮತ್ತು ಚಿಕ್ಕಮ್ಮ ಮನೆ ಹತ್ರ ಹೋದೆ, ನೋಡೋಣ ಏನು ಮಾಡ್ತಾರೆ, ಭಾಳ ಹೊತ್ತಾಯ್ತು ಬರಲಿಲ್ಲ ಅಂತ. ಇನ್ನು ನನ್ನ ತಂಗಿ ಕೂಡ ಬಂದಿದ್ಲು ಹಬ್ಬಕ್ಕೆಲ್ಲ ಕರೆಯೋಕ್ಕೆ, ಅವಳು ಕೂಡ ಬಂದಿದ್ಲು ಹಬ್ಬಕ್ಕೆ ಕರೆಯೋಕ್ಕೆ ಅಂತ ಹೇಳಿಬಿಟ್ಟು, ಅವಳು ಕೂಡ ಇದ್ಲು. ಇನ್ನು ಕಡಲೆಕಾಯಿ ಎಲ್ಲ ಸುಲಿದ್ಬಿಟ್ಟು ನನಗೂ ಕೂಡ ಒಂದು ಸ್ವಲ್ಪ ಕೊಟ್ಟರು. ಚಿಕ್ಕಮ್ಮ ಕೂಡ ಸ್ವಲ್ಪ ಇಟ್ಕೊಂಡ್ರು, ಅವಳಿಗೂ ಕೂಡ ಸ್ವಲ್ಪ ಕಟ್ ಕಳಿಸಿದ್ರು. ಇನ್ನು ಸಂಜೆ ಟೈಮ್ ಆಯಿತು, ಮತ್ತು ಇದು ಕುರಿನ ಕಟ್ ಮಾಡೋಕ್ಕೆ ಬರ್ತಾ ಅಂತ ಹೇಳಿದ್ರಲ್ಲ ಕೂದಲು, ಅವರು ಕೂಡ ಬಂದಿದ್ದರು. ಮತ್ತು ಪಟ್ಲಿ ಮರಿ ಕೂದಲೆಲ್ಲ ಕಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಅವು ಕೂಡ ಸುಮ್ಮನೆ ಸೈಲೆಂಟಾಗಿ ಮಲ್ಕೊಂಡ್ಬಿಟ್ಟಿದ್ವು, ಏನು ಜಾಸ್ತಿ ಮತ್ತು ಇದು ಒದ್ದಾಡೋದು ಥರ ಎಲ್ಲ ಏನು ಮಾಡಲಿಲ್ಲ. ಅವಕ್ಕೂ ಕೂಡ ಒಂಥರ ಇಕ್ಕಟ್ಟಂತ ಅನಿಸ್ತಿರುತ್ತಲ್ಲ, ಅದಕ್ಕೋಸ್ಕರ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ವು. ಅವು ಕೂದಲಿದ್ದಾಗ ಎಷ್ಟು ದಪ್ಪ ಕಾಣಿಸ್ತಾ ಇರ್ತವೆ, ಅವೆಲ್ಲ ಕಟ್ ಮಾಡಿದ್ಮೇಲೆ ಇಷ್ಟಿರ್ತವೆ, ಇಷ್ಟೇನಾ ಇದ್ದಿದ್ದು ಇಷ್ಟು ದಿನ ಅನ್ನೋ ಥರ ಅನಿಸ್ಬಿಡುತ್ತೆ, ಆ ಥರ ಕಾಣಿಸ್ತಾ ಇತ್ತು. ನೋಡ್ತಾ ಇರ್ಬೋದು, ಎಲ್ಲ ಕಟ್ ಮಾಡ್ತಾ ಇದ್ದಾರೆ. ಇವ್ರು ಬಂದುಬಿಟ್ಟು ಒಂದು ಕುರಿಗೆ 60 ರೂಪಾಯಿ ತೊಗೊಂಡ್ರು ಕಟ್ ಮಾಡೋಕ್ಕೆ, 150 ರೂಪಾಯಿ ಇಸ್ಕೊಂಡ್ರು. ಇನ್ನು ಅದು ಕೂಡ ಒಂದು ಕೆಲಸ ಮುಗೀತು ಬಿಡು ಅಂತ ಹೇಳ್ಬಿಟ್ಟು ಸುಮ್ಮನೆ ಆದ್ವಿ. ಮತ್ತು ಎಷ್ಟು ದಿನದಿಂದ ಅಂದ್ಕೊಂಡಿದ್ವಿ ಕಟ್ ಮಾಡಿಸ್ಬೇಕು ಅಂತ ಹೇಳ್ಬಿಟ್ಟು, ಫೈನಲಿ ಬಂದು ಕಟ್ ಮಾಡ್ತಾ ಇದ್ದಾರೆ, ನೋಡ್ತಾ ಇರ್ಬೋದು. ಓಕೆ ಫ್ರೆಂಡ್ಸ್, ಈ ವ್ಲಾಗು ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ ನೋಡಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಮತ್ತು ವಿಡಿಯೋ ಕೂಡ ಸ್ವಲ್ಪ ಲೆಂತಾಗಿ ನೋಡಿ, ಅರ್ಧ ನೋಡಬೇಡಿ. ಮತ್ತು ನನಗೂ ಕೂಡ ಸ್ವಲ್ಪ ಹೆಲ್ಪ್ ಆಗುತ್ತೆ ನೀವು ವಿಡಿಯೋ ಫುಲ್ಲು ನೋಡಿದ್ರು ಕೂಡ. ಹಾಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದು ಕೂಡ ಕಮೆಂಟಲ್ಲಿ ಕಮೆಂಟ್ ಮಾಡಿ. ಮತ್ತು ನಿಮ್ಗೆ ಯಾವ ಥರ ವೀಡಿಯೋಸ್ ಬೇಕಂತ ಕೇಳಿದ್ರು ಕೂಡ ನಾನು ಆ ಥರ ವೀಡಿಯೋಸ್ ಮಾಡ್ತೀನಿ. ಇವಾಗ ಅಂಗಡಿಗೆ ಸಂಬಂಧಪಟ್ಟ ಆಗಿರ್ಬೋದು, ಮತ್ತು ಮನೆಯಲ್ಲಿ ಏನಾದರೂ ನಿಮ್ಗೆ ಏನು ಅನಿಸುತ್ತೆ ಅದು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ಮಾತ್ರ ಮಿಸ್ ಮಾಡಬೇಡಿ, ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ ಫ್ರೆಂಡ್ಸ್. ಮತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ